ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸ್ಯಾಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಮತ್ತು ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ, ಕ್ವಿಕ್ಕಾಗೂ ಕೂಡ ಆಗುತ್ತೆ. ಯಾರೆಲ್ಲ ಅರ್ಜೆಂಟ್ ಇದೆ ಅಂಥವರಿಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಮತ್ತು 6 ದಾರ ತೊಗೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. 9, 10, 11 ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಫಸ್ಟಿಗೆ ಒಂದು ನಾಟ್ ಹಾಕೋತಿದ್ದೀನಿ. ಒಂದು ನಾಟ್ ಆದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಇನ್ನೊಂದು ಸಿಂಗಲ್ ನಾಟ್ ಆದಮೇಲೆ 2 ಚೈನ್, 1 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಒಂದು ಡಬಲ್ ಕ್ರೋಶ ಹಾಕೊಳ್ಳೋಣ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಇದು ಬಂದು ಡಬಲ್ ಕ್ರೋಶ. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ. ಮತ್ತು ನೆಕ್ಸ್ಟು ಇನ್ನೊಂದು ಡಬಲ್ ಕ್ರೋಶ. ಮತ್ತು 3 ಚೈನ್, 1 2 3 3 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತಂದು ಮತ್ತು ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಥ್ರೆಡ್ ತಂದು 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಇದು ಬಂದು ಡಬಲ್ ಕ್ರೋಶ. ನಾನಿಲ್ಲಿ 4 ಡಬಲ್ ಕ್ರೋಶನ ಹಾಕೋತಿದ್ದೀನಿ. ನೋಡಿ, 4 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು 3 ಚೈನ್ ತೊಗೋತಿದ್ದೀನಿ. 2 3 3 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ಸೇಮ್ ಅದೇ ರೀತಿ ಡಬಲ್ ಕ್ರೋಶ ಹಾಕೋತಿದ್ದೀನಿ. ಇಲ್ಲಿ ನಾನು 2 ಡಬಲ್ ಕ್ರೋಶ ಹಾಕ್ತಿದ್ದೀನಿ. 2 ಡಬಲ್ ಕ್ರೋಶ ಹಾಕಿ ನಾನು ಈ ರೀತಿ ಬೀಡ್ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಫ್ಲವರ್ ಬೀಡ್ ತೊಗೋತಿದ್ದೀನಿ. ಈ ರೀತಿ ಫ್ಲವರ್ ಬೀಡನ್ನ ನಾನು ಥ್ರೆಡ್ಗೆ ತೂರಿಸ್ಕೊಂಡು ಬೀಡ್ ಲಾಕ್ ಮಾಡ್ತಿಲ್ಲ. ನಾನು ಡೈರೆಕ್ಟ್ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕಕ್ಕೇನೆ ಚುಚ್ಚಿ ಒಂದು ಡಬಲ್ ಕ್ರೋಶ ಹಾಕೋತಿದ್ದೀನಿ. ಕಂಬನ ಹಾಕೋತಿದ್ದೀನಿ. ಡಬಲ್ ಕ್ರೋಶ ಕಂಬ ಎರಡೂ ಕೂಡ ಒಂದೇ. ಇದು ಮತ್ತೆ ಇನ್ನೊಂದು ಡಬಲ್ ಕ್ರೋಶ. ಒಟ್ಟು 2 ಡಬಲ್ ಕ್ರೋಶ ಹಾಕಿ ಒಂದು ಬೀಡು ಮತ್ತು 2 ಡಬಲ್ ಕ್ರೋಶ. ನೆಕ್ಸ್ಟ್ ನಾನು 4 ಚೈನ್ ಹಾಕೋತಿದ್ದೀನಿ. 1 2 3 4 4 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ. ಟರ್ನ್ ಮಾಡಿಕೊಂಡು ನಾನಿಲ್ಲಿ ಕಂಬದ ಗ್ಯಾಪ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಹೋಗಿ ಟರ್ನ್ ಮಾಡ್ಕೊಂಡ್ಮೇಲೆ ಅದು ಮೊದಲನೇ ಕಂಬ. ಟರ್ನ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡಲ್ಲಿ ಮೊದಲನೇ ಕಂಬ, ಅಲ್ಲಿಗೆ ಹೋಗಿ ಒಂದು ನಾಟ್ ಹಾಕೋತಿದ್ದೀನಿ. ಅಲ್ಲಿ ನಾಟ್ ಆದಮೇಲೆ 1 2 3 3 ಚೈನ್ ಹಾಕಿ ಈ ನೆಕ್ಸ್ಟ್ ಕಂಬ ಇದೆಯಲ್ಲ, ಈ 3 ಚೈನ್ಗಿಂತ ಮುಂಚೆ ಹಾಕಿದ್ವಲ್ಲ ಡಬಲ್ ಕ್ರೋಶ ಕಂಬಗಳನ್ನ, ಅಲ್ಲಿ ಹೋಗಿ ಒಂದು ನಾಟ್ ಹಾಕೊಳ್ಳೋಣ. ಆ ನಾಟು ಕೂಡ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಬೀಡ್ ಯೂಸ್ ಮಾಡ್ತಿದ್ದೀನಿ. ರೌಂಡ್ ಬೀಡ್ 3 mm ಬೀಡ್ ತೊಗೊಂಡು ಥ್ರೆಡ್ಗೆ ತೂರಿಸಿ ನಾನು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 2 ಚೈನ್ ಹಾಕಿದ್ವಲ್ಲ, ಫಸ್ಟ್ 1 ಚೈನು, ಆಮೇಲೆ ಬಟ್ಟೆ ಟರ್ನ್ ಮಾಡ್ಕೊಂಡ್ಮೇಲೆ 1 ಚೈನ್ ಹಾಕಿದ್ವಲ್ಲ, ಅವೆರಡೂ ಕೂಡ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾನಿಲ್ಲಿ ಥ್ರೆಡ್ ತೊಗೋತಿದ್ದೀನಿ. ಈ ರೀತಿ ಥ್ರೆಡ್ ತೊಗೋತಿದ್ದೀನಿ. ನಾನಿಲ್ಲಿ ಥ್ರೆಡ್ ತೊಗೊಂಡು ನಾನು ನೀಡಲಲ್ಲೇ ಇಟ್ಕೊಂಡಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ ತರಬೇಕು, ಮತ್ತು ಅದನ್ನು ಕೂಡ ಇಟ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಇದೇ ರೀತಿ ಮತ್ತೆ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕು. ಇಲ್ಲಿ ಒಟ್ಟು 3 ಸರಿ ಆಗಿದೆ. ನಾನಿಲ್ಲಿ 4ನೇ ಸರಿ. 4ನೇ ಸರಿ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಪೂರ್ತಿ ಎಲ್ಲದರೊಳಗಡೆನೂ ಒಟ್ಟಿಗೆ ಬರಬೇಕು. ನನಗಿಲ್ಲಿ ಉರ್ಚ್ಕೊಂತು ಮತ್ತೆ ಹಾಕೋತೀನಿ. ಇಲ್ಲಿ ಸೂಜಿ ಮೇಲೆ ಮತ್ತೆ ಥ್ರೆಡ್ ತೊಗೊಂಡು ಎಲ್ಲದರೊಳಗಡೆನೂ ಒಟ್ಟಿಗೆ ತೊಗೋಬೇಕು. ಒಟ್ಟಿಗೆ ತೊಗೊಂಡ್ಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಇದನ್ನು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ 4 ಚೈನ್ ಹಾಕಿದ್ವಲ್ಲ ಬ್ಯಾಕ್ ಸೈಡ್, ಬೀಡ್ ಬ್ಯಾಕ್ ಸೈಡು, ಆ ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ ತಂದು 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಇಲ್ಲಿ ಒಂದು ಕಂಬ ಹಾಕೋಬೇಕು, ಡಬಲ್ ಕ್ರೋಶ. ಡಬಲ್ ಕ್ರೋಶ ಆದಮೇಲೆ ಈ ರೀತಿ ಬೀಡನ್ನ ತೋರಿಸ್ಕೊಂಡು
ಥ್ರೆಡ್ಗೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಡಬಲ್ ಕ್ರೋಶ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಮತ್ತೆ ಅದೇ ರೀತಿ ಥ್ರೆಡ್ ತೊಗೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಸೇಮ್ ಇಲ್ಲೂ ಕೂಡ ನಾನು 4 ಸರಿ ಥ್ರೆಡ್ನ ಅದೇ ರೀತಿ ತೊಗೋತಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ ಹೀಗೆ ಇಟ್ಕೋಬೇಕು. 4 ಸರಿ ಕೂಡ ಹೀಗೆ ಇಟ್ಕೋಬೇಕು. ಮತ್ತು ಸೂಜಿ ಮೇಲೆ ಥ್ರೆಡ್ ತಗೊಂಡು ಇದ್ರೊಳಗಡೆನೂ ಒಟ್ಟಿಗೆ ಎಳ್ಕೊಂಡು ಇಲ್ಲಿ ಲಾಕ್ ಹಾಕೋತಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಇಲ್ಲಿ ಬಂದು ಒಂದು ಡಬಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಈ ರೀತಿ ಡಬಲ್ ಕ್ರೋಶ ಮತ್ತು ಒಂದು ಬೀಡು. ಫ್ರೆಂಡ್ಸ್ ಇದರಲ್ಲಿ ನಾನು ಇದೇ ರೀತಿ 4 ಸರಿ ಪಫ್, ಇದು ಬಂದು ಪಫ್ ಡಿಸೈನ್ ಇರೋದು. ನಾನು ಮೇಲ್ಗಡೆ ಪಫ್ ಡಿಸೈನ್ ತೊಗೊಂಡಿದ್ದೀನಿ. ಪಫ್ ಡಿಸೈನ್ನ 4 ಇದೇ ರೀತಿ ಫ್ಲವರ್ ರೀತಿ ಕಾಣಿಸುತ್ತಲ್ಲ ಪಫ್, ಅದನ್ನು 4 ಸರಿ ಹಾಕ್ಕೋಬೇಕು. ಫ್ರೆಂಡ್ಸ್ ಇಲ್ಲಿ 4 ಪಫ್ ಆಗಿದೆ. ಈ ರೀತಿ ಶೇಪ್ ಕೂತಿರೋದು 4 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದಕ್ಕೆ ಗ್ಯಾಪ್ ವೈಸ್ ಎಷ್ಟು ಬೇಕೋ ಅಷ್ಟು ಬಿಟ್ಟು ನಾನಿಲ್ಲಿ ಒಂದು ಡಬಲ್ ಕ್ರೋಶ ಹಾಕೋತಿದ್ದೀನಿ. ಥ್ರೆಡ್ ತಂದು 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ನೋಡಿ ನಾನು ಈ ರೀತಿ ಮತ್ತೆ ಇಲ್ಲಿ ಇನ್ನು 3 ಡಬಲ್ ಕ್ರೋಶಗಳನ್ನ ಹಾಕೋತೀನಿ. ಒಟ್ಟು 4 ಡಬಲ್ ಕ್ರೋಶಗಳಾಗುತ್ತೆ. 3 4 ನೋಡಿ ಇಲ್ಲಿ 4 ಡಬಲ್ ಕ್ರೋಶ ಆಗಿದೆ. ಸೇಮ್ ನೆಕ್ಸ್ಟು ಕೂಡ ಅದೇ ರೀತಿ 3 ಚೈನ್ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಇಲ್ಲೂ ಕೂಡ ನಾನು 4 ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. 4 ಕಂಬಗಳು 3 4 4 ಕಂಬಗಳು ಹಾಕ್ಕೊಂಡಿದ್ದೀನಿ. ಸೇಮ್ ನಾವು ನೆಕ್ಸ್ಟು ಕೂಡ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನಾನೊಂದಷ್ಟು ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ನಾನೊಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನೀವು ರೌಂಡ್ ಬೀಡು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಫ್ಲವರ್ ಬೀಡ್ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಕಟ್ಟೋದಕ್ಕೋಸ್ಕರ ನಾನು ಜಾಗ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ಬಿಟ್ಟಿದ್ದೀನಿ. ಇಲ್ಲಿ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಫೈನಲ್ ಲುಕ್ ಬಂದು ಈ ರೀತಿ ಇದೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿದೆ ಮತ್ತು ಬೇಗ ಕೂಡ ಮುಗಿಯುತ್ತೆ. 1-2 ಅವರ್ಸಲ್ಲೆಲ್ಲ ಮುಗ್ದೋಗುತ್ತೆ. ಮತ್ತು ಕುಚ್ಚು ಕೂಡ ನಾನು 75 ರೇಟ್ ತೊಗೊಂಡು ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಇದರಲ್ಲಿ ವಿತೌಟ್ ಕುಚ್ಚು ಕೂಡ ಯೂಸ್ ಮಾಡ್ಬೋದು. ನೀವು ಇಲ್ಲಿಗೆ 4 ಕಂಬ ಆದಮೇಲೆ ಮತ್ತೆ ನೆಕ್ಸ್ಟ್ 2 ಕಂಬ ಹಾಕಿ ಒಂದು ಬೀಡ್ ತೋರಿಸಿ 2 ಕಂಬ ಹಾಕಿ ಇದರಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆವಾಗ ನಿಮಗೆ ವಿತೌಟ್ ಕುಚ್ಚು ಸಿಗುತ್ತೆ. ಅದು ನೀವು ಆಗಾದರೂ ಟ್ರೈ ಮಾಡ್ಬೋದು, ಈಗಾದರೂ ಟ್ರೈ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ ಡಿಸೈನ್ ಹೇಗೆ ಬರುತ್ತೆ ಅಂತ. ಆಮೇಲೆ ಅರ್ಜೆಂಟ್ ಇದ್ರೂ ಬೇಗ ಮುಗಿಯುತ್ತೆ ಇದು. ಹಾಗೆ ಇದು ಪ್ರೈಸ್ ಬಂದು ನೀವು 300ಇಂದ 350ವರೆಗೂ ಚಾರ್ಜಸ್ ಮಾಡ್ಬೋದು. ನಿಮಗೆ ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.